ಆದ್ರೆ ಅವನ ಮಾತನ್ನ ಯಾರೂ ಸಹ ಕೇಳಲಿಲ್ಲ. ಅದಕ್ಕೆ ಅವನು ಮದ್ವೆ ದಿನವೇ ಅಲ್ಲಿಂದ ಹೊರಟು ಹೋದ. ಇಂದಿಗೂ ಸಹ ಆ ಮಂಟಪ ಅದೇ ರೀತಿ ಅಲಂಕರಿಸಲಾಗಿತ್ತು. ಚಿಕ್ಕಯಜಮಾನ್ರೆ, ನೀವಿಲ್ದೇನೆ ಅರಮನೆ ತುಂಬಾ ಬಿಕೋ ಅನಿಸ್ತಾ ಇದೆ. ನೀವಾದಷ್ಟು ಬೇಗ ಬನ್ನಿ. ಮತ್ತೆ ಪಟೇಲ್ ಅವರೇ, ನಾನು ದೊಡ್ಡ ಸಂಕಷ್ಟದಲ್ಲಿದ್ದೀನಿ. ನನಗೆ ನಿಮ್ ಸಹಾಯ ಬೇಕು. ನೀವು ಯಾವ ಕಷ್ಟದಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕ್ಷಣ ನೀವು ಎಲ್ಲಿದ್ದೀರಾ ಅಂತ ಸಹ ನನಗೆ ಗೊತ್ತಿದೆ. ನೀವು ಯಾವ ಕುಟುಂಬದ ಮನೆ ಅಳಿಯನಾಗಿ ವಾಸ ಮಾಡ್ತಾ ಇದ್ದೀರೋ, ಯಾರ ಜೊತೆ ನಿಮ್ ಮದುವೆ ಆಗಿದೆ, ನಿಮ್ಮ ಅತ್ತೆ ಮಾವ ಎಲ್ಲರ ಬಗ್ಗೆ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಕಳೆದ 4 ವರ್ಷಗಳಿಂದ ಗೌತಮ್ ತನ್ನ ಕುಟುಂಬದಿಂದ ಮತ್ತು ರಾಯದುರ್ಗದಿಂದ ದೂರ ಓಡುತ್ತಿದ್ದ. ಆದ್ರೆ ಅವನ ತಂದೆ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇದ್ರು. ಸರಿ, ನನಗೆ ತಕ್ಷಣ 30 ಲಕ್ಷ ಬೇಕು, ಸಾಧ್ಯವಾದಷ್ಟು ಬೇಗ.